ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿಕಿಚೆನ್ವ್ಲಾಗ್ಸ್. ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ಕಿರಕ್ಸಾಲಿ ಪಲ್ಯ ಮಾಡೋದು ಹೆಂಗಂತ ತೋರಿಸ್ತೀನಿ ರೀ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ, ಇದು ಕಿರಕ್ಸಾಲಿ ಪಲ್ಯ ರೀ. ಚೆಂದಾಗಿ ಸೋಸ್ಕೊಂಡು ಇದನ್ನು ಒಂದು 4-5 ಸಲ ಇದನ್ನು ಕ್ಲೀನಾಗಿ ತೊಳೆದು ಈಗ ಇಟ್ಕೋಬೇಕ್ರಿ. ಇದಕ್ಕೆ ಇನ್ನೇನು ಇಲ್ಲ ರೀ, ಇಷ್ಟ ಇಂಗ್ರೀಡಿಯೆಂಟ್ ನೋಡಿರಿ. ಒಂದು ಉಳ್ಳಾಗಡ್ಡಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೇನಿ ರೀ. ಮತ್ತು ಈಗ ನೋಡಿರಿ, ಒಂದು ಬಾಳ್ಗೆ ತೊಗೊಂಡೇನಿ. ಬಾಳ್ಗೆ ಕಾದಾದ್ಮೇಲೆ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಕಾದ ಕೂಡ ಇದನ್ನು ಉಳ್ಳಾಗಡ್ಡಿ ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ರೀ, ಈ ಮೂರನ್ನು ಹಾಕಿ ಎಣ್ಣೆ ಒಳಗೆ ಚೆಂದಾಗಿ ಬಾಡಿಸ್ಕೋಬೇಕು ನೋಡಿರಿ. ಇಷ್ಟೇ ರೀ ಫ್ರೆಂಡ್ಸ್, ಭಾಳ ಇನ್ನು ಇಂಗ್ರೀಡಿಯೆಂಟ್ಸ್ ಇಲ್ಲರಿ, ಆದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ರೀ ಪಲ್ಯ. ಇದು ಭಾಳ ಟೇಸ್ಟ್ ಆಗುತ್ತೆ ರೀ. ಮತ್ತು ಈ ಕಡೆ ದಾವಣಗೆರೆ ಬೆಂಗಳೂರು ಕಡೆ ಎಲ್ಲ ಇದನ್ನು ಎಳೆ ಹರಿವೆ ಸೊಪ್ಪು ಅಂತಾರೆ ನೋಡಿರಿ. ಈಗ ಮತ್ತು ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ, ಮತ್ತು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದನ್ನು ಮತ್ತು ಇನ್ನೊಂದು ಸಲ ಚಲೋ ಹೊತ್ನಂಗೆ ಇದನ್ನು ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಮತ್ತು ಈ ಕಿರಕ್ಸಾಲಿ ಸೊಪ್ಪು ಅಂತಾರಲ್ರಿ, ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತ್ರಿ ಫ್ರೆಂಡ್ಸ್. ನಿಜವಾಗ್ಲೂ ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಭಾಳ ಫೇವ್ರೇಟ್ ನೋಡಿರಿ ಇದು. ನೋಡ್ರಿ, ಈಗ ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಆಗೈತ್ರಿ. ಈಗ ಈ ತೊಳೆದು ಇಟ್ಕೊಂಡಿರ್ತೇವಲ್ರಿ ಆ ಸೊಪ್ಪನ್ನ ಎಲ್ಲ ಹಾಕ್ಕೊಳಕತ್ತೀನಿ ನೋಡ್ರಿ ಫ್ರೆಂಡ್ಸ್. ನೋಡಕ್ಕೆ ಇಷ್ಟು ಸೊಪ್ಪು ಕಾಣ್ತೈತಲ್ರಿ, ಇದು ಫ್ರೈ ಆದಮೇಲೆ ಭಾಳ ಇಷ್ಟ ಆಗುತ್ತೆ ನೋಡ್ರಿ. ಈಗ ನೀವೇ ನೋಡಾಕತ್ತೀರಿ. ಈಗ ಎಣ್ಣೆ ಒಳಗೆ ಎಲ್ಲ ಸೊಪ್ಪನ್ನು ಹಿಂಗೆ ಹಾಕ್ಕೊಂಡೇನ್ರಿ. ಈಗ ನೋಡ್ರಿ, ಒಂದು ಸ್ವಲ್ಪ ಬಾಳ್ಗೆ ಒಳಗೆ ಸಾಲ್ವಲ್ತ್ರಿ, ಈ ಥರ ಹಾಕ್ಕೊಂಡಿದ್ದನ್ನು ಮುಚ್ಚಿಟ್ಕೊಂಡೇನ್ರಿ. ನೋಡ್ರಿ, ಈಗ ಒಂದು 5 ನಿಮಿಷ ಇದನ್ನ ಸಣ್ಣ ಉರಿ ಒಳಗೆ ಹಿಂಗೆ ಮುಚ್ಚಿಟ್ಕೊಂಡೇನ್ರಿ. ಈಗ ಇದು ನೋಡ್ರಿ ಫ್ರೆಂಡ್ಸ್, ಎಷ್ಟು ಕಡಿಮೆ ಆಗೈತಿ. ಈಗ ಇದನ್ನು ಚೆಂದಾಗಿ ಹಿಂಗೆ ಕೈಯಾಡಿಸ್ಕೊಂಡು ಮತ್ತು ಇದನ್ನು ಹಂಗೆ ಬಿಟ್ಟೇನ್ರಿ, ಬಿಡ್ಬೇಕ್ರಿ. ನೋಡ್ರಿ ಫ್ರೆಂಡ್ಸ್, ಇದನ್ನು ಹಿಂಗೆ ಚಲೋ ಹೊತ್ತಾಗಿ ಹಿಂಗೆ ಕೈಯಾಡಿಸ್ಬೇಕ್ರಿ. ನೋಡ್ರಿ ಯಾವ ಥರ ಎಷ್ಟು ಸೊಪ್ಪಿತ್ತು. ಈಗ ಎಲ್ಲ ಫ್ರೈ ಆದಮೇಲೆ ಎಷ್ಟಾಗೈತೆ ಅಂಥೇಳಿ. ಈಗ ನೋಡ್ರಿ, ಇದನ್ನು ಹಿಂಗೆ ಕೈಯಾಡಿಸಿ ಮತ್ತು ಈಗ ನೀರೆಲ್ಲ ಬಿಟ್ಕೊಂಡ್ರೈತ್ರಿ. ನೀರೆಲ್ಲ ಹೋಗಿ ಫುಲ್ಲ ಎಣ್ಣೆ ಬಿಟ್ಕೋಬೇಕ್ರಿ. ಅಲ್ಲಿ ಮಟನು ಇದನ್ನು ಫ್ರೈ ಮಾಡ್ಕೋಬೇಕು. ಹಿಂಗೆ ಬಿಟ್ಬಿಡ್ಬೇಕ್ರಿ. ಓಪನ್ ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಈಗ ಮತ್ತು ಮುಚ್ಚಿಟ್ಟೇನಿ ಒಂದು 5 ನಿಮಿಷ. ನೋಡ್ರಿ, ಈಗ ಫುಲ್ ಫ್ರೈ ಆಗೈತಿ. ನೋಡ್ರಿ ಫ್ರೆಂಡ್ಸ್, ನೋಡೋಕೆ ಎಷ್ಟು ಸೊಪ್ಪು ಕಾಣಕತ್ತೈತಲ್ರಿ. ಈಗ ಫ್ರೈ ಆದಮೇಲೆ ಇಷ್ಟ ಆಗೈತಿ, ಫುಲ್ ರೆಡಿ ಆಗೈತಿ ಈಗ. ನೋಡ್ರಿ ಫ್ರೆಂಡ್ಸ್, ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ. ರೊಟ್ಟಿ ಜೊತೆ ಅಂತೂ, ಜೋಳದ ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್ ರೀ. ನೀವು ಮಾಡ್ಕೊರಿ ಫ್ರೆಂಡ್ಸ್. ಮತ್ತು ಹೆಂಗಾಗೈತೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ಯಾರ್ಯಾರು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನನ್ನ ಚಾನಲಿಗೆ ಹಿಂಗೆ ಸಪೋರ್ಟ್ ಮಾಡಿರಿ. ನನಗಂತೂ ನಿಮ್ಮ ಕಮೆಂಟ್ಸ್ ಎಲ್ಲ ಓದಾಕ ಭಾಳ ಖುಷಿ ಆಗುತ್ತೆ ರೀ ಫ್ರೆಂಡ್ಸ್. ಹಿಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.